ಸರ್, ಕಳೆದ ವಾರಿಗಿಂತ ಈ ಬಾರಿ ದಸರಾ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಸಾಕಷ್ಟು ಜನ ಜಂಬೂ ಸವಾರಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇದ್ರ ಬಗ್ಗೆ ತುಮಕೂರು ದಸರಾ ಮಹೋತ್ಸವ ಮಾನ್ಯ ಗೃಹ ಸಚಿವರ ನೇತೃತ್ವದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ, ಅಂದರೆ ಒಂದು ಸಮಾಜದ ಎಲ್ಲ ವರ್ಗದವರಿಗೆ ಬೇಕಾದಂಥ ಸರ್ವವನ್ನು ಒಳಗೊಂಡಂಥ ದಸರಾ ಆಗಿರೋದ್ರಿಂದ ಇಷ್ಟು ಜನಬೆಂಬಲ ಇದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಭಕ್ತಿ ಭಾವ ಇದೆ, ಕಲೆ ಜ್ಞಾನ ಇದೆ, ಸಂಸ್ಕಾರ ಇದೆ, ಮೌಲ್ಯ ಇದೆ, ಕ್ರೀಡೆ ಇದೆ, ಮನೋರಂಜನೆ ಇದೆ, ಈಗ ಎಲ್ಲ ರೀತಿ ಇದೆ. ಇವತ್ತು ವಿಜಯದಶಮಿ ದಿನ ಅತ್ಯಂತ ವೈಭವಯುತವಾಗಿ ಶ್ರೀರಾಮ ಆನೆ, 2 ಲಕ್ಷ್ಮೀ ಆನೆಗಳು, ತಾಯಿ ಚಾಮುಂಡೇಶ್ವರಿ ಅಧಿದೇವತೆಯ ಆಶೀರ್ವಾದವನ್ನು ಇಡೀ ತುಮಕೂರಿನ ಮಹಾಜನತೆಗೆ, ಜಿಲ್ಲೆಯ ಜನತೆಗೆ ಕೊಡಲಿಕ್ಕೆ ಅಂಬಾರಿಯಲ್ಲಿ ನಮ್ಮ ಹಿಂದೆ ಬರ್ತಾ ಇದ್ದಾರೆ. ತಾವು ನೋಡಬಹುದು, ಅಸಂಖ್ಯಾತ ಜನಸಾಗರ ಇಡೀ ತುಮಕೂರು ಜಿಲ್ಲೆಯ ಮೂಲೆ ಮೂಲೆಗಳಿಂದ 330 ಗ್ರಾಮ ಪಂಚಾಯಿತಿಗಳಿಂದ ಬಸ್ಗಳಲ್ಲಿ, ಪಂಚಾಯತಿಗೆ 2-3 ಬಸ್ಗಳಲ್ಲಿ ಜನ ಬಂದಿರತಕ್ಕಂಥದ್ದು. ಹಾಗೂ ಮಹಾನಗರದ ಎಲ್ಲ ಜನರು, ಯುವಕರು, ಮಕ್ಕಳು ಎಲ್ಲರೂ ಕೂಡ ಇದು ಒಂದು ಮನೆಯ ಹಬ್ಬದ ರೀತಿ, ಮನೆಯ ಹಬ್ಬದ ವಾತಾವರಣದ ರೀತಿ ಪಾಲ್ಗೊಂಡಿರೋದು ನೋಡಿದ್ರೆ ಇದು ಬಹಳ ಸಂಭ್ರಮಯುತವಾದಂಥ ಆಚರಣೆ. ತುಮಕೂರು ದಸರಾದ ಬಹಳ ವೈಶಿಷ್ಟ್ಯ ಅಂದರೆ 50 ಗ್ರಾಮ ದೇವತೆಗಳನ್ನು ನಾವು ರಥಗಳಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಹಾಗೂ ಶಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದು ತುಮಕೂರು ದಸರಾದ ವೈಭವ. ಈ 50 ದೇವರುಗಳ ಜೊತೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತ 3 ಆನೆಗಳು ಏನು ಬರ್ತಾ ಇದ್ದಾವೆ, ಇದನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಾಗಲ್ಲ. ಇವತ್ತು ಹೆಲಿಕಾಪ್ಟರ್ನ ಮೂಲಕ ಪುಷ್ಪಾರ್ಚನೆಯೂ ಕೂಡ ಆಗಿದೆ. ಅದೆಲ್ಲವನ್ನು ಸುಮಾರು 50-60 ಕಲಾ ತಂಡಗಳು, ಇಡೀ ರಾಷ್ಟ್ರಮಟ್ಟದ ಕಲಾ ತಂಡಗಳು ಬಂದು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾವೆ. ಈ ಎಲ್ಲ ವೈಭವ ನಮ್ಮ ಜನರಿಗೆ, ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಮುಂದೆ ಅವರಿಗೆ ಒಳ್ಳೆಯ ಜ್ಞಾನ, ಸಂಸ್ಕಾರ, ಮೌಲ್ಯ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಬಹುಶಃ ಅದು ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದಕ್ಕೆ ಸಹಕರಿಸಿದ ಸರ್ವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 11 ದಿನಗಳ ಕಾಲ ವೈಭವಯುತವಾಗಿ ನಡೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ಜ್ಞಾನ ವೈಭವ ಮತ್ತು ಕಲಾ ಜ್ಞಾನ ವೈಭವದ ಎಕ್ಸಿಬಿಷನ್ನಲ್ಲಿ ಸುಮಾರು 3 ಲಕ್ಷ ಜನ ಆ ಎಕ್ಸಿಬಿಷನ್ಗಳನ್ನು ನೋಡಿದ್ದಾರೆ, ಪಂಜಿನ ಕವಾಯತನ್ನು ನೋಡಿದ್ದಾರೆ, ಅಂಬಾರಿ ಉತ್ಸವವನ್ನು ಇವತ್ತು ನೋಡ್ತಾ ಇದ್ದಾರೆ, ಫಲಪುಷ್ಪ ಪ್ರದರ್ಶನ, ಅರಳುಗುಪ್ಪೆಯ ಹೊಯ್ಸಳ ವಾಸ್ತುಶಿಲ್ಪ ಮರುಸೃಷ್ಟಿ ಹೂವಿನಲ್ಲಿ ಆಗಿದೆ. ಈ ಥರ ಅತ್ಯದ್ಭುತಗಳನ್ನು ಸಾಕ್ಷೀಕರಿಸಿದಂಥ ದಸರಾ ನಮ್ಮ ಹೆಮ್ಮೆಯ ತುಮಕೂರು ದಸರಾ. ಮತ್ತೊಮ್ಮೆ ಸರ್ವರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು.